ಹೋಗ್ತಾ ಇರುವಂಥ ಸ್ಥಳ ಬನಶಂಕರಿ ಮಾಕೋಟ ಶಿವಮಂದಿರ ನಿಮಗೆ ತೋರಿಸ್ತಾ ಇದ್ದೀವಿ. ನಾವು ಸೀದಾ ಇವಾಗ ಮಾಕೋಟೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ನಾವು ನಮ್ಮ ಫ್ರೆಂಡ್ಸ್ ಅಂತ ಎಲ್ಲ ನಮ್ಮ ಮಾವನವರು, ನಮ್ಮ ಡಾಕ್ಟರ್ ಸಾಹೇಬ್ರು, ನಮ್ಮ ಇನ್ನೊಬ್ಬ ದೋಸ್ತ ಹೋಗ್ತಾ ಹೋಗಿದ್ವಿ. ಮುಂದೆ ಪಟ್ಟದಕಲ್ಲು ಬಂತು. ಅಲ್ಲಿ ನಾವು ನೋಡಿದ ಸ್ಥಳ ಇತ್ತು, ತುಂಬ ಚೆನ್ನಾಗಿದೆ. ಅದು ಪಟ್ಟದಕಲ್ಲು ಅದ್ಭುತವಾದಂಥ ಸ್ಥಳ, ಬಂದು ನೋಡ್ಕೊಂಡು ಹೋಗ್ರಿ. ಹಂಗೆ ಹೋಗ್ತಾ ಮಾಕೋಟೇಶ್ವರಕ್ಕೆ ಅಂತೂ ಇಂತೂ ಬಂದು ಮುಟ್ಟೆ ಬಿಟ್ಟು ನೋಡ್ರಿ. ಗಾಡಿ ಪಾರ್ಕಿಂಗ್ ಮಾಡ್ತೀವ್ರಿ. ಇವಾಗ ನಮ್ಮ ಮಾವನವರು ಡಾಕ್ಟರ್ ಸಾಹೇಬ್ರ ಗಾಡಿ ಪಾರ್ಕಿಂಗ್ ಆಯಿತು, ನಂದು ಪಾರ್ಕಿಂಗ್ ಆಯಿತು. ಹಂಗೆ ಎಂಟ್ರೆನ್ಸ್ ಬಂದ್ವಿ. ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾದಂಥ ಸ್ಥಳ ನಮ್ಮ ಮಾಕೋಟೇಶ್ವರ. ಇಲ್ಲಿ ಮಾಕೋಟೇಶ್ವರಕ್ಕೆ ಬಂದು ಇಲ್ಲಿ ಇದೇ ದ್ವಾರ ಬಾಗಲ. ಇಲ್ಲಿ ಊಟ ಪಾಠ ಎಲ್ಲ ಮಸ್ತ್ ಇರುತ್ತೆ. ಸಜ್ಜಿ ರೊಟ್ಟಿ ಪಲ್ಯ ಎಲ್ಲ ಮಸ್ತ್ ಇರುತ್ತೆ. ಇಲ್ಲಿ ಸ್ನಾನ ಮಾಡಿಕೊಂಡು ಕಾಲು ತಕ್ಕೊಂಡು ಇಲ್ಲಿ ತೊಟ್ಟಿಲೊಳಗೆ ರೊಕ್ಕ ಹಾಕಬೇಕು. ರೊಕ್ಕ ಹಾಕಿ ನಮ್ಮ ಈಡೇರಿಕೆಗಳನ್ನು ಬೇಡಿಕೊಂಡ್ರೆ ಇಲ್ಲಿ ನಾವು ಬೇಡಿಕೊಂಡ ಈಡೇರಿಕೆ ನಮಗೆ ಅದು ದೊರೆಯುತ್ತದೆ. ಆ ದಕ್ಷಿಣ ಕಾಶಿ ಅಲ್ಲಿಗೆ ಹೋಗಲಾರಕ್ಕೆ ಇಲ್ಲಿ ಮಾಡಿದ್ದಾರೆ. ನಾನು ಹಂಗೆ ಹೋಗ್ತಾ ಗಾರ್ಡನ್ ಎಲ್ಲ ನೋಡ್ಕೊತ ಹೋದ್ವಿ. ಹಂಗೆ ಇಲ್ಲಿ ಜಳಕ ಮಾಡೋದಿತ್ತು, ಹೊಂಡದಾಗ ಜಳಕ ಮಾಡಿದ್ವಿ. ಜಳಕ ಮಾಡಿ ಹಂಗೆ ದರ್ಶನ ಪಡ್ಕೊಂಡು ಹಂಗೆ ಹೋದ್ವಿ. ಬಸವಣ್ಣ ಇತ್ತು, ಬಸವಣ್ಣ ಮೂರ್ತಿ ನಮಸ್ಕಾರ ಮಾಡಿದ್ವಿ. ಒಳ್ಳೆ ಹಂಗೆ ದೇವ್ರ ಮಾಕೋಟೇಶ್ವರನ ದರ್ಶನ ಪ್ರದಕ್ಷಿಣೆ ನಮ್ಮ ಮಾವ ಪ್ರದಕ್ಷಿಣೆ ಹಾಕಿದ, ತಲೆ ಜಜ್ಕೊಂಡ. ಭಾರಿ ಭಕ್ತಿ ನಮ್ಮ ಮಾವನಿಗೆ ದೇವ್ರ ಮ್ಯಾಗ, ಅವ್ರ ಮನೆ ದೇವ್ರದ್ದು. ಅವ್ನು ಕರ್ಕೊಂಡು ಹೋಗಿದ್ವಿ. ನಾವು 3 ಬಟ್ಟೆ ಇವತ್ತು ಹಚ್ಕೊಂಡ್ವಿ. ಶಿಸ್ತು ಡಾಕ್ಟರ್ ಸಾಹೇಬ್ರೆ, ನಾವು ಮನಗಂಡು 3 ಬಟ್ಟೆ ಇವತ್ತು ಹಚ್ಕೊಂಡ್ವಿ. ಹತ್ತು ಇಲ್ಲ, 2ನೇ ಸಲಕ್ಕೆ ಹತ್ತಿ ಹಂಗೆ ಹೋದ್ವಿ. ದರ್ಶನ ಪಡೆದು ಮಾಕೋಟೇಶ್ವರ ನಮಸ್ಕಾರ ಮಾಡಿ, ಇದು ಸಣ್ಣ ತೇರು. ಒಳ್ಳೆ ಲಿಪಿಗಳು, ಭಾರಿ ಲಿಪಿ ಇತ್ತು ಹಿಂದಿನ ಕಾಲದ್ದು. ನಾವು ತೀರ್ಥ ತೆಗೆದುಕೊಂಡ್ವಿ. ತೀರ್ಥ ತೆಗೆದುಕೊಂಡು ಆಶೀರ್ವಾದ ತೊಗೊಂಡು ಹಂಗೆ ಹೊರಗಡೆ ಬಂದ್ವಿ. ಹೊರಗಡೆ ಒಂದು ಬಸವಣ್ಣನ ಮೂರ್ತಿ ಇದೆ, ತುಂಬ ನಂದೀಶ್ವರ ಚೆನ್ನಾಗಿತ್ತು. ಒಳ್ಳೆ ಪಾದಗಟ್ಟೆ ಇತ್ತು, ಅಲ್ಲಿ ಶಂಖ ಹೊತ್ತಿತ್ತು. ಹಂಗೆ ನಾವು ಇಲ್ಲಿ ಶಿವಮಂದಿರ ನೋಡ್ಕೊಂಡು ಹಂಗೆ ಮುಂದೆ ಹೋದ್ವಿ. ಹೋಗ್ತಾ ದಾರಿಯಲ್ಲಿ ತುಂಬ ಎಂಜಾಯ್ಮೆಂಟ್ ಆಯಿತು. ಅಂತೂ ಇಂತೂ ನಮ್ಮ ಬನಶಂಕರಿ ಬಂದಾಗ್ಬಿಟ್ಟು ನೋಡ್ರಿ ಅಪ್ಪ. ತುಂಬ ಫುಲ್ ಕಾರ್ ಪಾರ್ಕಿಂಗ್ ಅಂತೂ ಜಗ್ಗು ರಶ್ ಇತ್ತು, ಕಂಡಾಪಟ್ಟೆ ರಶ್ ಇತ್ತು. ಜಾತ್ರೆ ಸಖತ್ತಿತ್ತು. ಜಾತ್ರೆ ಒಳಗೆ ಅಲ್ಲಿ ನುಗ್ಗಿ ಇಲ್ಲಿ ನುಗ್ಗಿ ಗಾಡಿ ಪಾರ್ಕಿಂಗ್ ಮಾಡ್ಕ್ಯಾಟ ಜಾತ್ರೆಗೆ ಹೋದ್ವಿ. ನೋಡಿ ತುಂಬ ಚೆನ್ನಾಗಿದೆ ಜಾತ್ರೆ. ಸುಮ್ಮನಿರ ಸುಂದರಿ ನಾಟಕ, ಅತ್ಯದ್ಭುತವಾದಂಥ ನಾಟಕಗಳಿದ್ದವು. ನಾ ಡ್ರೈವರ, ನೀನಲ್ಲ ಓರ, ನೀವು ಹುಚ್ಚಾಕಿನಂದ್ರು ಗಿಚ್ಚಾಕಿನಂತ ಫುಲ್ ರಶ್ ತಿಂತಾರ. ಒತ್ತಾಡಿ ಟಿಕೆಟ್ ತೊಗೊಂಡು ಇಂತೂ ನಾಟಕ ನೋಡಕ್ಕೆ ಕುಂತೀವಿ ನೋಡ್ರಿ. ನೀ ಹ್ಞೂ ಅಂದ್ರೆ ನಾ ಗಿಚ್ಚಾಕಿ, ನೀ ಇಲ್ಲ ಅಂದ್ರೆ ಹುಚ್ಚಾಕಿನ ಅಂತ ನಾಟಕ ನೋಡಿದ್ವಿ. ಫುಲ್ಲು ರಶ್ ಇತ್ತು. ಮುಂದೆ ಸೀಟ್ ಸಿಗಲಿಲ್ಲ, ಹಿಂದೆ ಕುಂತ್ವಿ. ಹಿಂದೆ ಕುಂತ್ಕಟ್ ಒಳ್ಳೆ 2ನೇ ನಾಟಕ ಬಂದ್ವಿ. ಸುಮ್ಮನಿರ ಸುಂದರಿ ವಿಲನ್ ಪಾತ್ರ ಮಾಡ್ತೇವೆ. ಜಾತ್ರೆ ಅಂತೂ ಸಖತ್ತಿತ್ತು. ಎಲ್ಲ ತೂಗು ಉಯ್ಯಾಲೆ ಇದ್ವಿ, ಎಲ್ಲ ಇದ್ವು. ನಾವು ಹಾಲೆಲ್ಲ ಭಯ ಇತ್ತು. ಸುಮ್ಮನಿರ ಸುಂದರಿ ಫುಲ್ ಹೌಸ್ಫುಲ್ ನಾಟಕ ಇತ್ತು. ಜನಸಂಖ್ಯೆ ಭಾಳ ಇತ್ತಪ್ಪ. ಇವನ ನೋಡ್ರಿ, ಆಶೆ ಪಾತ್ರ ಮಾಡಿದಂತಹ ಸುಮ್ಮನಿರ ಸುಂದರಿ ಹೀರೋ. ಈ ಕುರಿತು ಗಿರಿರಾಜ್ ಬಂದ ಪರಿಸ್ಥಿತಿ ಯಾರಿಗೂ ಬರೋಣ. ರಾಮರಾಜ, ನೋ ಪೊಲೀಸರ ಕಟ್ಟ, ನೋ ಹೆಲ್ಮೆಟ್. ಹೌದ್ರಿ ಸ್ನೇಹಿತ. ಕಣ್ಣಲ್ಲಿ ಕರಿತನ ಮಗ, ಮುಡಿಯಲ್ಲಿ ಮುಳಿಸಲ ಮಲ್ಲೆಯು. ಕಣ್ಣಲ್ಲಿ ಕರಿತನ ಮಗ,
ಚಾನಲಲ್ಲಿ ನಮಗೂ ಬೆಳೆಯೋಕ್ಕೆ ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು ಕೊರೋನಾ ರಾಜ ಉತ್ತರ ಕರ್ನಾಟಕ ಸಪೋರ್ಟ್ ಮಾಡಿ ಡಬಲ್ ಸುಧೀರಿ ಎಳ್ಳೀರು ಕುಡಿ ಎಳ್ಳೀರು